ಅಲೆಮಾರಿಗಳು ಅಲೆಮಾರಿಗಳು ಅಂತಂದರೆ ಇವ್ರದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೌಢ್ಯ. ನಾನು ಕಾನೂನು ಮಂತ್ರಿ ಆಗಿದ್ದಾಗ ಮೌಢ್ಯ ನಿಷೇಧ ಕಾಯ್ದೆ ತಂದೆ. ಮೌಢ್ಯ ನಿಷೇಧ ಕಾಯ್ದೆ ಯಾಕೆ ತಂದೆ ಅಂತ ಹೇಳಿದ್ರೆ, ನನ್ನ ಸುತ್ತಮುತ್ತ ನನ್ನ ಕ್ಷೇತ್ರದಾಗ ಇರ್ತಕ್ಕಂಥ ಒಂದು 30-40 ಸಾವಿರ ಜನ ಗೊಳ್ಳರದು, ಕಾಡುಗೊಳ್ಳರದ ಅವ್ರ ಮೌಢ್ಯ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ನಾನು ಕಾನೂನು ತರುವಂಥ ಕೆಲಸವನ್ನು ಮಾಡಿದೆ. ಆಗ ಏನೇ ಕಾನೂನು ತಂದರೂ ಕೂಡ ಅವ್ರನ್ನ ಹೊರತರ್ತಕ್ಕಂಥದ್ದು ಕಷ್ಟ ಆಯಿತು. ಗುಡಿಸಲು ಬಿಟ್ಟು ಅವ್ರ ಮನೆ ಬರ್ತಿರಲಿಲ್ಲ. ಗುಡಿಸಲು ಬಿಟ್ಟು ಮನೆಗೆ ಬರ್ತಾ ಇರಲಿಲ್ಲ. ನಾನು ಈಗ ಸುಮಾರು 45 ವರ್ಷದ ಕೆಳಗೆ ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ, ಜುಂಜಪ್ಪನ ದೇವಸ್ಥಾನ ಅಂತೇಳಿ ಭಾರಿ ದೊಡ್ಡ ದೇವರಮ್ಮ. ಆ ದೇವಸ್ಥಾನಕ್ಕೆ ನಾನು ಕಟ್ಟಡ ಕಟ್ಟಬೇಕು, ಗುಡಿಸಲಲ್ಲಿ ಇರೋದು ಬೇಡ ಅಂಥೇಳಿ ನಾನು ಕೇಳಿದೆ. ಕಟ್ಟಡ ಕಟ್ಸಕ್ಕೆ ಬರ್ತಾರೆ ಅಂತೇಳಿ ನನ್ನನ್ನು ಬಹಿಷ್ಕಾರನೇ ಮಾಡಿಬಿಟ್ರು ಅಲ್ಲಿ ಊರೊಳಗೆ ಹೋಗೋದನ್ನು. ನಾನು ಹೇಳಿದೆ, ನೀವೇನೇ ಬಹಿಷ್ಕಾರ ಮಾಡಿ ನಾನು ಕಟ್ತೀನಿ ನೋಡೋಣ ಅಂಥೇಳಿ, ಬನ್ನಿ ನೋಡೋಣ ನಿಮ್ಮ ದೇವ್ರ ಅಪ್ಪಣೆ ಕೇಳೋಣ ಅಂತ ಹೇಳಿ ಕೂತ್ಕೊಂಡೆ. ಇಡೀ ದಿವಸ ಕೂತ ಮೇಲೆ ದೇವ್ರ ಅಪ್ಪಣೆ ಆಯಿತು. ದೇವ್ರ ಅಪ್ಪಣೆ ಆದಮೇಲೆ ಒಪ್ಕೊಂಡ್ರು. ಆಮೇಲೆ ಕಟ್ಟಡವನ್ನು ಕಟ್ಟಿ ಇವತ್ತು ದೊಡ್ಡ ದೇವಸ್ಥಾನವನ್ನು ಮಾಡಿದೆ, ಆಲವಾಡಿ ಜುಂಜಪ್ಪನ ದೇವಸ್ಥಾನ. ಅದಾದ ಮೇಲೆ ಎಲ್ಲೋ ಒಂದು ಕಡೆಗೆ ಇವರು ಒತ್ತಡ ಏರಿದರೆ ಮಾತ್ರ ಇವರನ್ನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಇವತ್ತು ತುಳಸಿಯವರು ಒಂದು ಪ್ರಾಸ್ತಾವಿಕ ಮಾಡಿದ ತಕ್ಷಣ ನಾನು ಒಪ್ಕೊಂಡೆ. ಆಯ್ತಪ್ಪ, ನಾನು ಜಾಗ ಕೊಡ್ತೀನಿ ಎಷ್ಟು ಬೇಕಾದರೂ ಅಂತೇಳಿ. ಇವತ್ತು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಗುಡಿಸಲಲ್ಲಿರ್ತಕ್ಕಂಥವ್ರು ನಿರ್ಗತಿಕರು, ಯಾವುದೇ ರೀತಿಯಲ್ಲಿ ಮನೆಯನ್ನು ನೋಡಿಲ್ಲದೆ ಇರ್ತಕ್ಕಂಥ ಜನ ಏನಿದ್ದಾರೆ, ಅಲೆಮಾರಿಗಳಿದ್ದಾರೆ, ಅವ್ರಿಗೆ ಶಾಶ್ವತವಾದಂಥ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶ ಇದೆಯಲ್ಲ, ಆ ಉದ್ದೇಶಕ್ಕೆ ಸಾರ್ಥಕ ಆಗಬೇಕಾದಾಗ ನಾವು ಇದನ್ನು ಆದಷ್ಟು ಬೇಗ, ಬಹುಶಃ ನನಗನ್ಸುತ್ತೆ ಈ ಮನೆಗಳನ್ನು ಏನು ಭಾಳ ವರ್ಷದವರೆಗೂ ಕೂಡ ಇಲ್ಲ. ನಾನು ಹಿಂದೆ ಕಾಡುಗೊಳ್ಳರಿಗೆ 1,000 ಮನೆ, ಲಂಬಾಣಿಗಳಿಗೆ ಎಲ್ಲ ಜನಾಂಗಕ್ಕೆ ಕೊಟ್ಟು 17,000 ಮನೆಗಳನ್ನು ಕೊಟ್ಟಿದ್ದೆ ನಾನು ಓದೋ ಅವಧಿನಲ್ಲಿ. 17,000 ಮನೆಗಳು. ಆದರೆ ಇನ್ನೂ ಅವರಲ್ಲಿ ಸ್ವಲ್ಪ ಇನ್ನೂ ಒಂದು 500,000 ಇನ್ನೂ ಕಂಪ್ಲೀಟ್ ಆಗೋದಿದೆ. ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಜೊತೆಗೆ ಈ ಮನೆ ಒಂದು ಎಲ್ಲರಿಗೂ ಕೂಡ ಒಂದು ಸ್ವಾಭಿಮಾನ ತಂದು ಕೊಡ್ತಕ್ಕಂಥ ಮನೆಗಳಾಗಬೇಕಾದ್ರೆ ಇವತ್ತು ಆ ಬಡಾವಣೆ ವಿನ್ಯಾಸ ಏನಿದೆ ಅಂತಕ್ಕಂಥದ್ದನ್ನು ನೋಡಿ. ನೀವು ಯಾವ ಟೌನ್ನಲ್ಲೂ ಕೂಡ ಈ ರೀತಿಯಾದಂಥ ವಿನ್ಯಾಸ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಷ್ಟು ದಿವಸದಲ್ಲಿ ಮುಗಿಸೋಕ್ಕೆ ಸಾಧ್ಯ ಆದರೆ ಬಹುಶಃ ನಾವು ಈಗಾಗಲೇ ತುಳಸಿಯವ್ರ ಹತ್ರ ಚರ್ಚೆ ಮಾಡೋ ಪ್ರಕಾರ ಇನ್ನೊಂದು 7-8 ತಿಂಗಳೊಳಗಾಗಿ ಡಿಸೆಂಬರ್ ಒಳಗಾಗಿ ಮುಗಿಸೋದು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಕೇವಲ ಬರೀ ಮಾತಾಡೋದಲ್ಲ, ಆಲೆ 22 ಕೋಟಿ ರೂಪಾಯಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ತುಳಸಿಯವರು. ಅದಕ್ಕೆ ನನ್ನ ಮೆಚ್ಚುಗೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯನ್ನೇ ಕರ್ಕೊಂಡು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಮತ್ತು ದೇವರಾಜ ಅರಸರವರ ಹೆಸರನ್ನ ಇವತ್ತು ಈ ವಟಾರಕ್ಕೆ ಇಡುವಂಥ ಕೆಲಸವನ್ನು ಮಾಡೋಣ. ದೇವರಾಜ ಅರಸರವರ ಕೊಡುಗೆ ಇವತ್ತು ಎಷ್ಟಿದೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಸಮಯ ಇಲ್ಲ. ಬಹುಶಃ ಇವತ್ತೇನಾದರೂ ಕೂಡ ಹೇಮಾವತಿ, ಅಪ್ಪರ್ ಭದ್ರಾ ಈ ಯೋಜನೆಗಳಾಗಿದೆ ಅಂತಂದರೆ ಅದು ನನ್ನ ಮತ್ತು ದೇವರಾಜ ಅರಸರು ಇರ್ತಕ್ಕಂಥ ಸಂಬಂಧದ ಹಿನ್ನೆಲೆಯಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ನಾನು ಹಾಸನದಲ್ಲಿ ಗೊರೂರು ಡ್ಯಾಮ್ ಹತ್ರ ಒಂದು ಫೌಂಡೇಶನ್ ಹಾಕಬೇಕಾಗಿತ್ತು. ಗೊರೂರು ಡ್ಯಾಮ್ಗೆ ಟನಲ್ಗೆ ಫೌಂಡೇಶನ್ ಹಾಕಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅಂದರೆ 49 ವರ್ಷದ ಹಿಂದೆ ಆಗ ದೇವೇಗೌಡರು ಕೂಡ ಶಾಸಕರಾಗಿದ್ದರು, ನಾನು ಶಾಸಕರಾಗಿದ್ದೆ. ದೇವರಾಜ ಅರಸು ಫೌಂಡೇಶನ್ ಹಾಕಿ ಬಂದಂಥ ಸಂದರ್ಭದಲ್ಲಿ ಆಗ ನಾನು ಮಾತನಾಡಬೇಕಾದಾಗ ನಾನು ಮಾತಾಡಬೇಕಾದಾಗ ಹೇಳಿದೆ, ನಮ್ಮ ತುಮಕೂರು ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥ ನೀರನ್ನು ಇವತ್ತು ಹಾಸನದವ್ರು ಕೊಡ್ತಾ ಇಲ್ಲ. ನೀವು ತಗೊಂಡೋಗೋದಕ್ಕೆ ಇವತ್ತು ಟನಲ್ ಮಾಡಿರ್ತಕ್ಕಂಥದ್ದು ದೇವರಾಜ ಅರಸು ಅವ್ರಿಗೆ ನಾನು ಯಾವತ್ತೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಆದರೆ ನಮ್ಮ ನೀರನ್ನು ಹಿಡಿದಿಟ್ಕೊಂಡವ್ರನ್ನ ನಾನು ಯಾವತ್ತೂ ಕೂಡ ಒಪ್ಪೋದಿಲ್ಲ ಅಂತೇಳಿ ಪರೋಕ್ಷವಾಗಿ ಮಾತಾಡಿದೆ. ಆಗ ದೇವೇಗೌಡರು ಸಿಟ್ಟಿಗೆದ್ರು. ದೇವರಾಜ ಅರಸು ಒಂದು ಮಾತಾಡಿದರು, ಜಯಚಂದ್ರ, ನಿನ್ನಲ್ಲಿ ನೀರು ತಗೊಂಡೋಗ್ಬೇಕು ಅಂತಕ್ಕಂಥ ಏನು ಆಸಕ್ತಿ ಇದೆ ಅದನ್ನು ನಾನು ಮೆಚ್ಕೊಂಡಿದ್ದೀನಿ. ಯೋಚನೆ ಮಾಡಬೇಡ, ಈ ಯೋಜನೆ ಮುಗಿದು ನೀರು ಬರೋ ಟೈಮಿಗೆ ನೀನು ಇದ್ದೇ ಇರ್ತೀಯ ಅಧಿಕಾರದಲ್ಲಿರ್ತೀಯ, ಆವಾಗ ನೀರು ತಗೊಂಡೋಗು ಅಂತೇಳಿ ಹೇಳಿದ್ರು. ಅದನ್ನೇ ಜ್ಞಾಪಕ ಇಟ್ಕೊಂಡು ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು, ನಾನು ಕೃಷಿ ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ 28 ವರ್ಷದ ಕೆಳಗೆ ಮಂತ್ರಿಯಾಗಿದ್ದನ್ನು ಅವತ್ತು ಪ್ರಯತ್ನಪಟ್ಟು ಬೇಸಿನ್ ತರೋಕ್ಕಾಗೋದಿಲ್ಲ ಅಂತ ಹೇಳಿದ್ರು.
ಆಗ ನಾನು ಹೇಳಿದೆ ಬೇಸಿನ್ ತಗೊಂಡೋಗೋದಕ್ಕೆ ಒಂದು ನಿಯಮನ ಮಾಡೋಣ. ಒಂದು ಕೇಂದ್ರ ಸರ್ಕಾರಕ್ಕೆ ಯಾವುದು ಒಂದು ನೀತಿ ಇದೆಯೋ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೂ ಒಂದು ನೀತಿಯನ್ನು ಮಾಡೋಣ ಅಂತ ಹೇಳಿ ಆ ಸಮಿತಿಗೆ ಅಧ್ಯಕ್ಷ ನಾನೇ ಆಗಿ ಬೇಸಿನ್ ತಗೊಂಡೋಗ್ಬೋದು ಕುಡಿಯೋ ನೀರಿಗೆ ಅಂತಕ್ಕಂಥ ತೀರ್ಮಾನವನ್ನು ಮಾಡಿದಂಥವ್ರು ಅದು ನಾನು. ಅದ್ರ ಜೊತೆಯಲ್ಲಿ ಏನಾಯಿತು, ಎಲ್ಲ ವೀಕ್ಷಕರಿಗೆ ಜೀನಿ ಸಂಸ್ಥೆಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹೊಸ ಹಬ್ಬ, ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ, ಎಲ್ರಿಗೂ ಆನಂದ ತರುವಂತಹ ಹಬ್ಬ. ಇಂದಿನಿಂದನೇ ನಿಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳುವಂಥ ಹಬ್ಬ. ಆರೋಗ್ಯವೇ ಭಾಗ್ಯ. ಹಾಗಾಗಿ ಈ ಸಂಕ್ರಾಂತಿ ದಿನ ಜೀನಿ ಸಂಸ್ಥೆಯಿಂದ ನಿಮಗಾಗಿ ಶುಗರ್ ಆಮ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಜೀನಿ ಸಂಸ್ಥೆ ತನ್ನ ಒಂದು ಹೊಸ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದೆ. ಅದೇ ಜೀನಿ ಶುಗರ್ ಆಮ್ಲ. ಈ ಪದಾರ್ಥನ ನೀವು ಸದುಪಯೋಗಪಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಿ. ಸಕ್ಕರೆ ಕಾಯಿಲೆಯಿಂದ ನಿಶ್ಚಿಂತೆಯಿಂದ ಇರಿ ಜೀನಿ ಶುಗರ್ ಆಮ್ಲದೊಂದಿಗೆ. ಜೀನಿ ಇದ್ದಲ್ಲಿ ಜೀವನ ನಿರಾಳ.